ಈ ಶುಭ ಮುಂಜಾನೆಯ ವಂದನೆ ತಿಳಿಸುತ್ತಾ ತಿರುಗೊಮ್ಮೆ ಆತನ ಮಕ್ಕಳಾದಂಥ ನಿಮ್ಮ ಜೀವಿತ ಕಾಲದಲ್ಲಿ ಈ ನೂತನವಾದಂಥ ದಿನವನ್ನು ಆತನ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡುವಂತೆ, ವಾಕ್ಯ ಧ್ಯಾನ ಮಾಡುವಂತೆ ಕೊಟ್ಟಂಥ ಎಲ್ಲ ಕೃಪೆಗಾಗಿ ಕೆಲವು ನಿಮಿಷಗಳವರಿಗೆ ಮೌನವಾಗಿರುವ ಮೂಲಕವಾಗಿ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಸ್ವಾಮಿ, ನೀನು ಯಾವ ರೀತಿಯಾಗಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೆ ಎಂಬುದಾಗಿ. ಸ್ವಾಮಿ, ಬಂಡೆಯಿಂದ ನೀರನ್ನು ಬರಮಾಡಿದಂಥ ದೇವರೇ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರೇ, ನಮ್ಮ ಹೃದಯದಲ್ಲಿ ನೀನು ಕಾರ್ಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ. ಖರ್ಜೂರದ ಮರದಂತೆ ಬೆಳೆಯುವರು, ಲಿಬೋನಿನ ದೇವರಾದ ವೃಕ್ಷದ ಹಾಗೆ ವೃದ್ಧಿಯಾಗುವರು. ಕೀರ್ತನೆಗಳ ಪುಸ್ತಕ 92ನೇ ಅಧ್ಯಾಯ 12ನೇ ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಆದ್ದರಿಂದ ಈ ಸಮಯದಲ್ಲಿ ಈ ರೀತಿಯಾಗಿ ನಾವು ಕರ್ತನನ್ನು ಆರಾಧನೆ ಮಾಡಿಕೊಳ್ಳೋಣ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲ ಎಂಬುದಾಗಿ ಪ್ರಾರ್ಥನಾಪೂರ್ವಕವಾಗಿ ಈ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಪ್ರಿಯರೇ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಹಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಶೆ ಕಂಡ ಸಮ್ಮುಖ, ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮ್ಮುಖ, ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಕಲ್ಲಿ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ, ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಮಾಡಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಸಾಧ್ಯವಿಲ್ಲಪ್ಪ, 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 ಸಾಧ್ಯವಿಲ್ಲಪ್ಪ. ಆರಂಭ ಮಾಡೋಣ.
ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೇಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೆನ್. ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಆಡುವಂಥ ಸಂಗೀತದಲ್ಲಿ 281ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆಡುವಂಥ ಸಂಗೀತದಲ್ಲಿ 281, 1 ಮತ್ತು 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ನಾಕೂರಿದಾರಿ ತಪ್ಪಿದೇನೆ, ನೀ ಕ್ರಿಸ್ತವೋಳೆ ಕುರುಬ. ನನ್ನೆಲ್ಲ ಪಾಪ ಕಷ್ಟಬೇನೆ, ನೀ ನೋಡಿ ಬೇಟು ದೇವವ. ಈ ನರಲೋಕ ಕೇಳಿದೆ, ಸಂಸ್ತುತಿ ನಿನಗಾಗಲಿ. ಈ ಪಾಪಲೋಕ ಕಾಡಿನಲ್ಲಿ ನಾನಲೆದಾಡುತ್ತಿದ್ದೆನು. ಸೈತಾನ ನೀಟ ಬಾಲೆಯಲ್ಲಿ ಓದಾಡಿ ಸಾಯುತ್ತಿದ್ದೆನು. ನೀ ನೋಡಿ ಪಾಟು ಕಾರುಣ ಪುರಾಗಿ ಬೀಚಿದೆ ನನ್ನ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸಿಂಹಾಸನದಲ್ಲಿ ಆಸೀನರೊಡನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ಕರ್ತನೆ, ಈ ಉದಯ ಕಾಲದಲ್ಲಿ ಸ್ವಾಮಿ ಕರ್ತನೆ, ನಿನ್ನ ಸುಂದರವಾದ ಆಲಯದಲ್ಲಿ ಕರ್ತನೆ ಸೇರಿ ಬರಲಿಕ್ಕಾಗುವಂತೆ ನೀ ಕೊಟ್ಟಂಥ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಕಳೆದ ರಾತ್ರಿಯೆಲ್ಲ ಸ್ವಾಮಿ ನಮಗೆ ಬೇಕಾದಂಥ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಸ್ವಾಮಿ ಪಕ್ಕನೆ ಬರುವಂಥ ಎಲ್ಲ ಕೇಡು ಗಂಡಾಂತರದಿಂದ ನಮಗೆ ತಪ್ಪಿಸಿ ಸ್ವಾಮಿ ಕರ್ತನೆ, ಈ ಸುಂದರವಾದ ದಿನವನ್ನು ನೋಡ್ಲಿಕ್ಕಾಗುವಂತೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡುತ್ತೇನಪ್ಪ ಕರ್ತನೆ. ಯಾರ್ಯಾರು ಯಾವ ಬೇಡಿಕೆಗಳೊಂದಿಗೆ ಬಂದಿದ್ದಾರೋ ಕರ್ತನೆ, ಅವರ ಪ್ರಾರ್ಥನೆಯನ್ನು ಕೇಳಿ ಸದುತ್ತರನ್ನು ದಯಪಾಲಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಹೌದು ಸ್ವಾಮಿ, ಈ ಶ್ರಮೆ, ಮರಣ, ಪುನರುತ್ಥಾನ ದಿನಗಳ ಈ ಆರಾಧನೆಗಳಲ್ಲಿ ಸ್ವಾಮಿ ಅಪ್ಪ, ನಾವು ಕರ್ತನೆ ಬೆಳಗ್ಗೆ ಮತ್ತು ಸಾಯಂಕಾಲ ಕರ್ತನೆ ನಿನ್ನ ವಾಕ್ಯಗಳನ್ನು ಕೇಳುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋಗಿದ್ದಾರಪ್ಪ ಸ್ವಾಮಿ. ನಮಗಾದರೂ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ಅಪ್ಪ, ನಮ್ಮ ಜೀವಿತದಲ್ಲೇ ನಾವು ಅದನ್ನು ಅಳವಡಿಸ್ಕೊಂಡು ನಡಲಿಕ್ಕಾಗುವಂತೆ ನಮ್ಗೆ ನಡೆಸ್ತಾ ಇದ್ದೀವಿ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ನಮ್ಮ ಸಭೆಯಲ್ಲಿರುವಂಥ ಒಂದೊಂದು ಕುಟುಂಬಗಳನ್ನು ನೀನು ಹೇರಳವಾಗಿ ಆಶೀರ್ವದಿಸು ಕರ್ತನೆ. ಅದೇ ರೀತಿಯಲ್ಲಿ ನಮ್ಮ ಸಭಾಪಾಲಕರನ್ನು ಕರ್ತನೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಅವರಿಗೆ ಬೇಕಾದಂಥ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕರ್ತನೆ ನೀನು ಕಾಯ್ದು ನಡೆಸ್ತಿದ್ದಿ ಸ್ವಾಮಿ. ಅವರ ಸೇವೆಯನ್ನು ಇಲ್ಲಿವರೆಗೂ ನೀನು ಉತ್ತಮವಾಗಿ ನಡೆಸಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ಅದೇ ರೀತಿಯಲ್ಲಿ ಸ್ವಾಮಿ ನಮ್ಮ ಸಭೆಯಲ್ಲಿರುವಂಥ ಕರ್ತನೆ ಎಲ್ಲ ಚಿಕ್ಕ ಮಕ್ಕಳು ಸ್ವಾಮಿ, ವೃದ್ಧ ತಂದೆ ತಾಯಿಗಳು ಎಲ್ಲರನ್ನು ನೀನು ಆಶೀರ್ವದಿಸು ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ ಕರ್ತನೆ ಪರೀಕ್ಷೆಯನ್ನು ಬರೀಲಿಕ್ಕೆ ಸಿದ್ಧರಾಗ್ತಿರುವಂಥ SSLC ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ ಕರ್ತನೆ. ಸ್ವಾಮಿ, ಆ ಮಕ್ಕಳಿಗೆ ಬೇಕಾದಂಥ ನಿನ್ನ ಪರಲೋಕದ ಜ್ಞಾನವನ್ನು ದಯಪಾಲಿಸಿಕೊಡು ಕರ್ತನೆ. ಹೌದು ಸ್ವಾಮಿ, ಆ ಮಕ್ಕಳು ಕರ್ತನೆ ವರ್ಷಾನುವರ್ಷ ಕರ್ತನೆ ಓದಿದಂಥ ವಿಷಯಗಳನ್ನು ಸ್ವಾಮಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಕರ್ತನೆ ಅಪ್ಪ, ಅವರು ಪರೀಕ್ಷೆನ ಬರೀಲಿಕ್ಕಾಗುವಂತೆ ಕರ್ತನೆ ಅವರು ಯಾವುದಕ್ಕೂ ಭಯಪಡದೆ ಸ್ವಾಮಿ ನಿನ್ನನ್ನು ಸ್ವಾಮಿ ಅವರು ನೆನಪಿನಲ್ಲಿ ಇಟ್ಟುಕೊಂಡು ಕರ್ತನೆ ನಿನ್ನನ್ನು ಸ್ವಾಮಿ ಅವರು ದೃಷ್ಟಿಸಿ ನೋಡಿ ಕರ್ತನೆ ಒಂದು ಓದಿದಂಥ ವಿಷಯಗಳನ್ನು ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೀಲಿಕ್ಕಾಗುವಂತೆ ನೀನು ಕೃಪೆ ತೋರಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ತಂದೆಯಾದ ದೇವರೇ, ಅದೇ ರೀತಿಯಲ್ಲಿ
ಸ್ವಾಮಿ, ವಾಕ್ಯ ಸಂದೇಶವನ್ನು ಕೊಡೋದಕ್ಕೆ ಬಂದಿರುವಂಥ ಅಯ್ಯನವರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನಪ್ಪ ಕರ್ತನೆ. ಅವರು ಬಿತ್ತುವಂಥ ಬೀಜ ಕರ್ತನೆ ಅಪ್ಪ ಸ್ವಾಮಿ 30ರಷ್ಟು 60ರಷ್ಟು ಕರ್ತನೆ 100ರಷ್ಟು ಫಲ ಕೊಡ್ಲಿಕ್ಕಾಗುವಂತೆ ನೀನು ಕೃಪೆ ತೋರಿಸು ಅಪ್ಪ ಕರ್ತನೆ. ನಾವು ಆ ವಾಕ್ಯಗಳನ್ನು ಸ್ವಾಮಿ ನಮ್ಮ ಕರ್ತನೆ ನಾವು ನಿನ್ನಲ್ಲಿ ಕರ್ತನೆ ಮಹಿಮೆ ಪಡಿಸುವಂತೆ ನೀನು ಕೃಪೆ ತೋರಿಸು ಕರ್ತನೆ. ಹೌದು ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಕರ್ತನೆ ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ನಿನ್ನ ಪ್ರಿಯ ಭಕ್ತರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನನ್ನನ್ನು ತಗ್ಗಿಸಿಕೊಡ್ತೀನಿ ಸ್ವಾಮಿ. ನಿನ್ನ ನಾಮ ಹೆಚ್ಚಲ್ಪಡೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಈ ಎಲ್ಲ ಆರಾಧನೆಯನ್ನ ಕರ್ತನೆ ನಿನಗೆ ಮಾತ್ರ ಸಲ್ಲಲಿ ಎಂಬುದಾಗಿ ನಮ್ಮ ಪ್ರಭುವು ರಕ್ಷಕನೂ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಂಬಿಕೆಯಿಂದ ದೀನತೆಯಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಆರಾಧನೆಯನ್ನ ಮುಂದುವರಿಸುವ ಹಾಗೆ ಆಡುವಂತಹ ಮಹಿಮಾ ಗೀತೆಯಲ್ಲಿ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಎಂಬ ಹಾಡನ್ನ ಹಾಡಿಕೊಳ್ಳೋಣ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ವಿಕಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ನನ್ಮಾಡ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ, ನನ್ಮಾಡ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆವು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ. ನಿತ್ಯವೂ ಆರಾಧಿಸುವೆ.
ನಿತ್ಯವೂ ಆರಾಧಿಸುವೆ. ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯ. ಯೇಸುವೆ ನಡೆಯ ಮಾಡು ನೀ ಹೋದ ದಾರಿಯ. ಯೇಸುವೆ ಹೋರ ಮಾಡು ನನ್ನ ಶಿಲ್ಬೆಯನ್ನೇ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯ. ನಿನ್ನ ಕೃಪೆ ಸಾಕು ಈ ಬಡದಾಸಗೆ. ಹಲ್ಲೆಲೂಯಾ ಹಾಡುವೆನು ಜೀವಾಂತ್ಯದವರೆಗೆ. ಯೇಸುವೆ ಮಾತನಾಡು. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯ. ಯೇಸುವೆ ನಡೆಯ ಮಾಡು ನೀ ಹೋದ ದಾರಿಯ. ಯೇಸುವೆ ಹೋರ ಮಾಡು ನನ್ನ ಶಿಲ್ಬೆಯನ್ನೇ. ನಮ್ಮ ದೇವರೇ, ನಿನ್ನ ಸಾನ್ನಿಧ್ಯವನ್ನು ಬಯಸಿ ಅರುಣೋದಯಕ್ಕಿಂತ ಮುಂಚಿತವಾಗಿ ನಿನ್ನ ಪಾದಗಳಿಗೆ ಬಂದಿದ್ದೇವೆ. ರಾತ್ರಿಯ ಒಳ್ಳೆಯ ವಿಶ್ರಾಂತಿಗಾಗಿ, ಈ ದಿನವನ್ನು ನಿನ್ನ ಧ್ಯಾನದಲ್ಲಿಯೇ ಆರಂಭಿಸುವ ಈ ಆಶೀರ್ವಾದಕ್ಕಾಗಿ, ಕೂಡಿ ಬಂದ ಈ ಸಭೆಗಾಗಿ, ನಿನ್ನ ವಾಕ್ಯ ಧ್ಯಾನಕ್ಕಾಗಿ ನಿನಗೆ ವಂದನೆ ಸಲ್ಲಿಸಿ, ಇದೀಗ ಹಾಡಿದಂತೆ ಯೇಸುವೆ ನಮ್ಮ ಮನಸ್ಸುಗಳು ಸಿದ್ಧವಾಗಿವೆ, ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ತಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ನಾವು ಪೇತ್ರನ ಪತ್ರಿಕೆ 2ನೆಯ ಪತ್ರದಲ್ಲಿರುವ 3ನೇ ಅಧ್ಯಾಯದ ಸಾರಾಂಶವನ್ನು ಸ್ವಲ್ಪವಾಗಿ ಧ್ಯಾನ ಮಾಡಿಕೊಳ್ಳೋಣ. ಪೇತ್ರನ 2ನೆಯ ಪತ್ರ 3ನೇ ಅಧ್ಯಾಯ, ಅದರಲ್ಲಿ 10, 11, 12, 13 ವಚನಗಳನ್ನು ಓದಿಕೊಳ್ಳೋಣ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಂಬುವಂಥದ್ದು. ಪ್ರಿಯರೇ, ಯುದ್ಧದ ಭೀತಿ ವಿಶ್ವವನ್ನ ಹರಡಿಕೊಂಡಿದೆ. ನಮ್ಮ ಪ್ರಿಯರು ವಿಶೇಷವಾಗಿ ದ್ವೀಪ ಪ್ರಾಂತಗಳಲ್ಲಿ, ಈ ಗಲ್ಫ್ ಕಂಟ್ರಿಗಳಲ್ಲಿರುವವರ ವಿಷಯವಾಗಿ ಎಲ್ಲೋ ಒಂದು ಕಡೆ ಆತಂಕ, ಚಿಂತೆ,
ನಮ್ಮನ್ನು ಕಾಡ್ತದೆ. ಪ್ರಾರ್ಥನೆಯಲ್ಲಿ ನಾವು ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ. ಅವರು ಅಲ್ಲಿಂದ ವಿಡಿಯೋ ಕರೆಗಳನ್ನು ಮಾಡಿ ನಾವು ಸುರಕ್ಷಿತವಾಗಿದ್ದೇವೆ, ನಮ್ಮ ಬಗ್ಗೆ ಯಾವ ಚಿಂತೆ ಬೇಡ, ಭಯಪಡಬೇಡಿ, ನಮಗೇನೂ ಆಗಿಲ್ಲ, ಆ ಯುದ್ಧದ ಭೀತಿ ಇರುವಂಥದ್ದು ಬಹಳ ದೂರದಲ್ಲಿದೆ ಎಂಬುದಾಗೆಲ್ಲ ಅವರು ನಮಗೆ ಹೇಳುವಂಥ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಧೈರ್ಯ ಬರುತ್ತದೆ. ಪ್ರಾರ್ಥನೆ ಮಾಡುವುದನ್ನು ನಾವು ಬಿಟ್ಟಿಲ್ಲ. ಯುದ್ಧ ನಿಲ್ಲಬೇಕು, ಶಾಂತಿ ಸ್ಥಾಪನೆ ಆಗಬೇಕು, ಮತ್ತೆ ಒಂದು ಒಳ್ಳೆಯ ಬಾಳು ಬದುಕು ನಡೆಯುತ್ತಾ ಹೋಗಬೇಕು ಎಂಬುದಾಗಿ ಆಶಿಸಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೇವೆ. ಇದು ಕೇವಲ ಅರಬ್ ರಾಷ್ಟ್ರಗಳಿಗೆ ಹಬ್ಬಿಕೊಂಡಂಥ ಭೀತಿಯಲ್ಲ, ಬದಲಾಗಿ ಯುರೋಪಿನಲ್ಲಿಯೂ ಕೂಡ ಇಂಥದ್ದೇ ಒಂದು ಭೀತಿ ಸುಮಾರು ವರ್ಷಗಳಿಂದ ನಡೆಯುತ್ತಾ ಇದೆ. ರಷ್ಯಾ, ಯುಕ್ರೇನ್ ಈ ದೇಶಗಳ ಯುದ್ಧದಿಂದಾಗಿ ಅಲ್ಲಿರುವಂಥ ಯುರೋಪ್ ರಾಷ್ಟ್ರಗಳು ಕೂಡ ಯಾವುದೋ ಒಂದು ದಿವಸ ಆ ಕರಾಳತೆ ನಮ್ಮನ್ನೂ ಕೂಡ ಆವರಿಸಿಕೊಳ್ಳಬಹುದು ಎಂಬುದಾಗಿ ಅವರು ಕೂಡ ಆ ಕುರಿತಾಗಿ ಚಿಂತನೆಯಲ್ಲಿದ್ದಾರೆ, ಯೋಚಿಸುತ್ತಿದ್ದಾರೆ. ಅಂತೂ ಪ್ರಿಯರೇ, ದೇಶದಲ್ಲಿ, ನಮ್ಮ ವಿಶ್ವದಲ್ಲಿ ವಿಶೇಷವಾಗಿ ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವ ಒಂದು ಪರಿಸ್ಥಿತಿ ಉಲ್ಬಣವಾಗ್ತಾ ಇದೆ. ಇತ್ತೀಚೆಗೆ ಎಪ್ಸ್ಟಿನ್ ಫೈಲ್ಸ್ ಎಂಬುದಾಗಿ ಒಂದು ದೊಡ್ಡ ಹತ್ಯಾಕಾಂಡದ ಮತ್ತು ಶೋಷಣೆ ಮಾಡುವಂಥ ಒಂದು ಸಂಗತಿಯು ಬೆಳಕಿಗೆ ಬಂದದ್ದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಚಿಕ್ಕ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಅವರನ್ನ ಇಷ್ಟಾನುಸಾರವಾಗಿ ಉಪಯೋಗಿಸಿ ಕೊನೆಗೆ ಅವರನ್ನ ಕೊಂದು ಅವರ ಮಾಂಸವನ್ನೇ ತಿನ್ನುವಂಥ ಜನರಿದ್ದಾರೆ ಎಂಬುದಾಗಿ ಕೇಳಿಸಿಕೊಳ್ಳುವಾಗ ನಿಜಕ್ಕೂ ಬಹಳ ಭಯ, ಮಾನವ ಕುಲದವರಾದ ನಮಗೆ ಅಸಹ್ಯ ಅನಿಸುವಂಥ ಸ್ಥಿತಿ ಬಂದಿದೆ. ಇಂಥ ಒಂದು ವಿಷಯಗಳ ಹಿನ್ನೆಲೆಯಲ್ಲಿ ಅಪೊಸ್ತಲನಾದ ಪೇತ್ರನು ಬರೆದಂಥ 3ನೇ ಅಧ್ಯಾಯ ನಮಗೆ ಬಹಳ ಆದರಣೆಯನ್ನ ಕೊಡುವಂಥ, ಉತ್ತೇಜನವನ್ನು ಕೊಡುವಂಥ, ನಾವು ಈ ನಂಬಿಕೆಯಲ್ಲಿ ಗಟ್ಟಿಯಾಗಿ ಉಳಿಯುವುದಕ್ಕೆ ಪೂರಕವಾದಂಥ ಆಲೋಚನೆಗಳು ಆತನು ಬರೆದಿದ್ದಾನೆ. ಆತನು ಬರೆಯುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯ 2ನೆಯ ಬರೋಣ ಸಮೀಪವಾಗಿದೆ ಎಂಬುದಾಗಿ ನೀವು ಬೋಧಿಸ್ತಿರಲ್ಲ, ಯಾಕೆ ಆತನು ಬರುತ್ತಿಲ್ಲ? ಬರುತ್ತಾನೆ ಅಂತ ಹೇಳಿ ಎಷ್ಟು ವರ್ಷಗಳಾದವು? ನಾವು ಇವತ್ತು ಬರುತ್ತಾನೆ, ನಾಳೆ ಬರುತ್ತಾನೆ ಎಂಬುದಾಗಿ ಕಾಯುತ್ತಾ ಇದ್ದರೂ ಆತನ ಬರೋಣ ಎಲ್ಲಿಯೂ ಕಾಣುತ್ತಾ ಇಲ್ಲವಲ್ಲ ಎಂಬುದಾಗಿ ಈ 1ನೇ ಶತಮಾನದ ಕ್ರೈಸ್ತರು, ಪೇತ್ರನು ಬರೆಯುವಾಗ ಕ್ರಿಸ್ತಶಕ 60-70ನೇ ಇಸ್ವಿಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪುನರುತ್ಥಾನವಾಗಿ ಮತ್ತು ಈ ಪತ್ರಿಕೆ ಬರೆಯುವ ಮಧ್ಯದಲ್ಲಿ ಸುಮಾರು ಒಂದು 30-35 ವರ್ಷದ ಗ್ಯಾಪ್ ಇದೆ. ಆ 35 ವರ್ಷದಲ್ಲೇ ಇದ್ದಂಥ ಯೇಸು ಸ್ವಾಮಿಯ ಹಿಂಬಾಲಕರು ಅವರು ತಮ್ಮ ನಿರೀಕ್ಷೆಯನ್ನ ನಿರಾಶೆಗೆ ಮಾರ್ಪಡಿಸಿಕೊಂಡಿದ್ದಾರೆ. ದೇವರು ಬರುತ್ತಾನೆ ಎಂಬುದಾಗಿ ಹೇಳಿದ ಮಾತು ಈಗ ಅವರಿಗೆ ಒಂದು ಕುಚೋದ್ಯದ ಮಾತು, ಹಾಸ್ಯದ ಮಾತು, ಪರಿಹಾಸ್ಯ ಮಾಡುವಂಥ ಸಂಗತಿಯಾಗಿ ಕಾಣಿಸ್ತಾ ಇದೆ. ಅದನ್ನೇ ಪೇತ್ರ ಆರಂಭದಲ್ಲಿ ಬರೀತಾನೆ, 3ನೇ ಅಧ್ಯಾಯ 3ನೇ ವಚನದಲ್ಲಿ, ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೆಯೇ ಇದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಳಬೇಕು ಎಂಬುದಾಗಿ ಅಲ್ಲಿನ ಸಭೆಗಳಿಗೆ ಬರಿತಾ ಇದ್ದಾನೆ. ಯುದ್ಧದ ಭೀತಿ ಉಂಟಾದಾಗೆಲ್ಲ ನಮಗೆ ನೆನಪಾಗೋದು ಕರ್ತನ ಬರೋಣ ಅಲ್ವಾ? ಹಾಗಾದ್ರೆ ಎಲ್ಲರೂ ನಾವೀಗಾಗಲೇ ಅಂದ್ಕೊಳ್ತೇವೆ, ಯೇಸು ಸ್ವಾಮಿ ಬರೋಣ ಸಮೀಪವಾಯಿತು, ಯುದ್ಧ ಪ್ರಾರಂಭವಾಯಿತು, ಯೇಸು ಸ್ವಾಮಿಯ ಪ್ರವಾದನೆ ನುಡಿದಿದ್ದಾನೆ, ಬೈಬಲ್ನಲ್ಲಿ ಬರೆದಿದೆ, ಇನ್ಮೇಲೆ ದೊಡ್ಡ ಸಮಸ್ಯೆ ಇದೆ, 3ನೇ ಮಹಾಯುದ್ಧ ಆಗ್ತದೆ, ನಾವು ಸಿದ್ಧರಾಗೋಣ ಎಂಬುದಾಗೆಲ್ಲ ಬರೀತಾರೆ. ಅನೇಕ ಚಾನೆಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಈಗಾಗಲೇ
ಗೋಗ್ ಮಾಗೋಗ್ ಅನ್ನುವುದು ರಷ್ಯಾ ದೇಶಕ್ಕೆ ಅದನ್ನು ಹೋಲಿಸಿ ಅಲ್ಲಿಂದ ಯುದ್ಧಗಳು ಆರಂಭವಾಗ್ತಾ ಇವೆ ಎಂಬುದಾಗೆಲ್ಲ ಪ್ರಸಂಗಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ಬಂದಾಗ ನಾವು ಕ್ರಿಸ್ತನ ಬರೋಣವನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ತೇವೆ. ಅದೇ ಸುಖದ ದಿನಗಳು, ಆರಾಮವಾಗಿ ಬದುಕುವ ದಿನಗಳು ಇದ್ದಾಗ ನಾವು ಇದೇ ವಿಷಯವನ್ನು ಕುಚೋದ್ಯ ಮಾಡ್ತೇವೆ. ಎಲ್ಲಿ ಬರ್ತಾನೆ ಸುಮ್ಮನೆ ಅನ್ನುವಂಥ ರೀತಿಯಲ್ಲಿ ನಮ್ಮ ವರ್ತನೆ ಇರುವಂಥದ್ದಾಗಿದೆ. ಪ್ರಿಯರೇ, 11-12ನೇ ವಚನದಲ್ಲಿ ನೀವು ಲಯವಾಗಿ ಹೋಗುವ, ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ಎಂಬುದಾಗಿ ಪ್ರಾರಂಭಿಸ್ತಾನೆ. ಲಯವಾಗಿ ಹೋಗುವುದಂದ್ರೆ ನಾಶವಾಗಿ ಹೋಗುವುದು. ಈ ಕುಚೋದ್ಯಗಾರರಿಗೆ ಕರ್ತನ 2ನೇ ಬರೋಣದ ಕುರಿತಾಗಿ ಸಂದೇಹವಿರುವವರಿಗೆ ಆತನು ಉದಾಹರಣೆಯ ಮೂಲಕ ಮಾತಾಡ್ತಾ ಇದ್ದಾನೆ. ಮೊದಲನೆಯದು, ಹಿಂದೊಂದು ಪ್ರಪಂಚ ಇತ್ತು, ಆ ಪ್ರಪಂಚ ನೀರಿನಿಂದ ನಾಶವಾಯಿತು ಎಂಬುದಾಗಿ ಅಲ್ವಾ? ಆದಿಕಾಂಡ 6ನೇ ಅಧ್ಯಾಯ ಆತನು ಉದಾಹರಣೆಯಾಗಿ ಕೊಡ್ತಾ ಇದ್ದಾನೆ. ಆಗಿನ ಕಾಲದ ಪ್ರಪಂಚ, ಆಗಿನ ಜನರು, ಅವರು ಎಷ್ಟು ಒಂದು ಚಿಕ್ಕ ಪ್ರದೇಶವೋ ಇಡೀ ಪೃಥ್ವಿಯೋ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಆ ಜನವಾಸವಾಗಿದ್ದಂಥ ಒಂದು ಪ್ರದೇಶ ಅದು ಪೂರ್ತಿಯಾಗಿ ನೀರಿನಿಂದ ನಾಶವಾಗಿ ಹೋಯಿತು. ನಾಶವಾಗುವುದಕ್ಕಿಂತ ಮುಂಚೆ ದೇವರು ನಾವೇ ಕಟ್ಟುವ ಕಾರ್ಯವನ್ನ, ಕೆಲವರು ರಕ್ಷಣೆ ಹೊಂದುವ ಕಾರ್ಯವನ್ನ ಆತನು ಏರ್ಪಡಿಸಿದ್ದ. ಅದರೊಟ್ಟಿಗೆ ನೋಹನ್ನು ಕೂಡ ಊರುಗಳಲ್ಲೆಲ್ಲ ಹೋಗಿ ಈ ರೀತಿ ನಾವೇ ಕಟ್ತಾ ಇದ್ದೇವೆ, ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಬನ್ನಿ, ಮಳೆ ಬಂದು ಪ್ರಳಯವಾಗಿ ಭೂಮಿಯನ್ನ ದೇವರು ನಾಶ ಮಾಡುವನಿದ್ದಾನೆ ಎಂಬುದಾಗಿ ಬೋಧಿಸ್ತಾ ಇದ್ದಂತೆ. ಆದರೆ ಆತನ ಬೋಧನೆಗೂ ಕೂಡ ಅಂಥ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ. ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಇವರು ನಾವೇ ಕಟ್ತಾ ಇದ್ದಾರೆ, ಇಲ್ಲಿ ಯಾವ ಸಮುದ್ರ ಇಲ್ಲ, ಅಷ್ಟು ನೀರು ಬಂದು ಇಷ್ಟು ದೊಡ್ಡ ನಾವೇ ತೇಲಬೇಕಾಗಿದ್ರೆ ಇದೆಲ್ಲ ಆಗದೇ ಇರೋ ಕೆಲಸ, ಅವನಿಗೆ ಹುಚ್ಚಿಡ್ದಿದೆ, ಅಥವಾ ವಯಸ್ಸಾದ್ಮೇಲೆ ಅವ್ರ ಮಾತನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿ. ಹಾಗಾಗಿ ಆಗಿನ ಕಾಲದ ಪ್ರಪಂಚದಲ್ಲಿದ್ದಂಥ ಈ ವ್ಯಕ್ತಿ ಹೀಗೆಲ್ಲ ನಾಶನವಾಗಲಿಕ್ಕಿದೆ ಎಂಬುದಾಗಿ ಎಚ್ಚರಿಸಿದರು. ಅವರು ಅದನ್ನ ಅಪಹಾಸ್ಯವಾಗಿ ತೆಗೆದುಕೊಂಡ್ರು. ಅದರ ಬಗ್ಗೆ ನಂಬಿಕೆ ಬರಲಿಲ್ಲ. ಅದೆಂಥದ್ದು ನಡೆಯುವುದಿಲ್ಲ ಅನ್ನುವಂಥ ವಾದ ಸರಣಿಯೇ ಪ್ರಬಲವಾಗಿ ಯಾರೂ ನಾವೇ ಹತ್ರ ಬರದೇ ಹೋದರು. ಕೊನೆಗೆ ಮಳೆ ಬಂದದ್ದು, ನಾವೇ ತೇಲಿದ್ದು, ಆ ನಡೆದ ಘಟನೆ ಎಲ್ಲ ನಮಗೆ ಗೊತ್ತಿದೆ. ಪ್ರಿಯ ದೇವಜನರೇ, ಕರ್ತನ ಮಾತು ಸತ್ಯವಾದದ್ದು, ಅದು ಯಾವಾಗಲೂ ನೆರವೇರ್ತದೆ. ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ದೇವರು ಆಡಿದ ಮಾತುಗಳು ನೆರವೇರದೇ ಇರುವುದಿಲ್ಲ. ಈ ಹಿಂದಿನ ಪ್ರಪಂಚದ ಉದಾಹರಣೆಯೊಂದಿಗೆ ಮುಂದಿನ, ಅಂದ್ರೆ ಈಗಿರುವ ಪ್ರಪಂಚದ ಕುರಿತಾಗಿ ಆತನು ಮಾತಾಡಿದ್ದಾನೆ. 7ನೇ ವಚನದಲ್ಲಿ ಬರಿತಾನೆ, ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಬಹಳ ಸ್ಪಷ್ಟವಾದ ಮಾತು. ಇದನ್ನ ಬೋಧನೆ ಮಾಡುವವರ ಕುರಿತಾಗಿ ನಮ್ಮಲ್ಲಿ ಕುಚೋದ್ಯ ಮಾಡುವುದಾಗಲಿ, ಅಪಹಾಸ್ಯ ಮಾಡುವುದಾಗಲಿ, ವೈಜ್ಞಾನಿಕ ಕಾರಣಗಳನ್ನ ಹುಡುಕುವುದಾಗಲಿ ಮಾಡುವ ಅವಶ್ಯಕತೆಯೇ ಇಲ್ಲ. ಈ ಭೂಮಿಯ ತಳಭಾಗದಲ್ಲಿ ಅಲ್ಲಲ್ಲಿ ಜ್ವಾಲಾಮುಖಿಗಳಿವೆ, ಬೆಂಕಿ ಇದೆ, ನಮಗೆಲ್ಲರಿಗೂ ವೈಜ್ಞಾನಿಕವಾಗಿ ಗೊತ್ತಿರುವ ವಿಚಾರ. ಮನುಷ್ಯನು ಕಂಡುಹಿಡಿದಂಥ ಸಾಮಗ್ರಿಗಳು, ಯುದ್ಧ ಸಾಮಗ್ರಿಗಳು, ವೆಪನ್ಸ್, ಅವನೇನು ಕಂಡುಹಿಡಿದಿದ್ದಾನೋ ಅದೆಲ್ಲವೂ ಬೆಂಕಿಯಾಗಿಯೇ ಅದು ಟರ್ನ್ ಆಗ್ತದೆ, ಬೆಂಕಿ ಆಗ್ತದೆ. ಒಂದು ಬಂದೂಕಿನಿಂದ ಹೋಗುವ ಗುಂಡು ಎಲ್ಲೋ ಬಡಿದ್ರೆ ಅದು ಬೆಂಕಿ ಆಗುವ ಸಾಧ್ಯತೆಗಳು, ಬಾಂಬ್ಗಳು ಬೆಂಕಿ ಆಗುವಂಥ ಸಾಧ್ಯತೆಗಳು. ಈಗ ಅರಬ್ ರಾಷ್ಟ್ರಗಳನ್ನೇ ತೆಗೆದುಕೊಳ್ಳ್ರಿ, ಅವರ ಬದುಕು ಇರುವಂಥದ್ದು ಅಲ್ಲಿ ಸಿಗುತ್ತಿರುವ ತೈಲದಿಂದ. ಒಂದೊಂದು ಸರ್ತಿ ಆ ತೈಲ ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿಗಳಿಗೆ ಬೆಂಕಿ ಬಿದ್ದು ಬಿಡ್ತದೆ. ಅದು ಸುಮಾರು ದಿನಗಳವರೆಗೆ ಉರಿತಾ ಇರ್ತದೆ. ಅದಕ್ಕೆ ನೀರಿನ ಮಟ್ಟದಿಂದ ಅದು ಹೆಚ್ಚಾಗಿ ನೀರು ಅದನ್ನು ಕವರ್ ಮಾಡುವವರೆಗೂ
ಆ ಬೆಂಕಿ ಉರಿತಾ ಇರ್ತದೆ. ನಾನು ಹಾಗೇನೆ ಊಹೆ ಮಾಡುವಂಥದ್ದು, ಪ್ರಪಂಚದಲ್ಲಿರುವ ರಾಜ್ಯಗಳೆಲ್ಲವೂ ದೇಶಗಳೆಲ್ಲವೂ ಯುದ್ಧ ಸಾಮಗ್ರಿಗಳಿಂದ ತುಂಬಿ ಬಿಟ್ಟಿವೆ ಅಲ್ವಾ. ಪ್ರತಿಯೊಬ್ಬರು ಹೇಳ್ತಾರೆ, ಒಂದು ಚಿಕ್ಕ ದೇಶವನ್ನು ತೆಗೆದುಕೊಳ್ಳ್ರಿ, ನಮ್ಮಲ್ಲಿಯೂ ಕೂಡ ಬಹಳ ಸಫಿಸ್ಟಿಕೇಟೆಡ್ ಆದಂಥ ಬಾಂಬ್ಗಳು, ಅಮ್ಯುನೇಷನ್ಸ್ಗಳನ್ನು ನಾವು ಶೇಖರಿಸಿಟ್ಟಿದ್ದೇವೆ ಎಂಬುದಾಗಿ. ಸಾಕಷ್ಟು ಹಣವನ್ನ ಅದಕ್ಕೆ ನಾವು ಖರ್ಚು ಮಾಡಿ ಯುದ್ಧ ಸಾಮಗ್ರಿಗಳನ್ನು ಬಹಳ ಭದ್ರವಾದ ರೀತಿಯಲ್ಲಿ ಶೇಖರಣೆ ಮಾಡಿಟ್ಟಿದ್ದೇವೆ. ಇರಾನ್ ಬಗ್ಗೆ ಅದನ್ನೇ ಹೇಳ್ತಾರೆ. ಇರಾನ್ ಯಾವುದೋ ಒಂದು ಕಾಲದಲ್ಲಿ ಯುದ್ಧ ಸಾಮಗ್ರಿಗಳನ್ನು ಶೇಖರಣೆ ಮಾಡಿ ಮಾಡಿ ತನ್ನ ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲದಡಿಯಲ್ಲಿ ಹುಗಿದಿಟ್ಟಿದೆ ಎಂಬುದಾಗಿ. ಎಲ್ಲಿ ಬಾಂಬ್ ಹಾಕಿದ್ರು ಕೂಡ ಅಲ್ಲಿಂದ ಬೆಂಕಿ ಏಳುವ ಅಥವಾ ಅಲ್ಲೆಲ್ಲ ಬೆಂಕಿ ಹೊತ್ತಿ ಉರಿಯುವಂತ ಸ್ಥಿತಿ ಮಾಡಿಕೊಂಡಿದ್ದಾರೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಅದು ಸತ್ಯಾನ್ವೇಷಣೆ ಆಗಬೇಕು. ಏನೇ ಇರಲಿ ಪ್ರಿಯರೇ, ಇಲ್ಲಿ ಸಿಗುವಂತ ಒಂದು ತಾತ್ಪರ್ಯ ಏನಂದ್ರೆ, ಈಗಿನ ಪ್ರಪಂಚವು ಕೂಡ ನಾಶನಕ್ಕೆ ಸಿದ್ಧವಾಗಿದೆ. ಇದನ್ನ ನಾವು ಗುರುತಿಸಬೇಕು. ಇದನ್ನ ನಾವು ಈ ಉದಯ ಕಾಲದಲ್ಲಿ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಹಾಗೆ ಬರಿತಾ ಅಪೊಸ್ತಲನಾದ ಪೇತ್ರನು ಮುಂದೆ 13ನೇ ವಚನದಲ್ಲಿ, ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ನಮ್ಮ ವಿಶ್ವಾಸ ಹೊಸದಾದ ನೂತನ ಆಕಾಶ ಮಂಡಲ ಅಂದ್ರೆ ಆ ಪರಲೋಕದ ಸಾನ್ನಿಧ್ಯವನ್ನ ಎದುರು ನೋಡುವವರು ನಾವಾಗಿದ್ದೇವೆ ಎಂಬುದಾಗಿ ಆತನು ಬರೀತಾ ಇದ್ದಾನೆ. ಒಂದು ಪ್ರಪಂಚ ನೀರಿನಿಂದ ನಾಶವಾದರೆ ಈ ಪ್ರಪಂಚ ಬೆಂಕಿಯಿಂದ ನಾಶವಾಗುವುದಕ್ಕೂ ಸಿದ್ಧವಾಗಿದೆ. ಅದಕ್ಕಾಗಿ ಆತನು ಹಿಂದಿನ ಅಧ್ಯಾಯದಲ್ಲಿ ಬರೀತಾನೆ, ಪ್ರಿಯರೇ, ನಾವು ಪ್ರವಾಸಿಗಳು, ಈ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. ಮತ್ತೊಂದು ಲೋಕಕ್ಕೆ ನಮಗೆ ದೇವರು ವಾಗ್ದಾನ ಮಾಡಿದ್ದಾನೆ. ನಾವು ಅದನ್ನ ಮೋಕ್ಷ, ಸ್ವರ್ಗ, ಪರಲೋಕ ಇತ್ಯಾದಿ ಇತ್ಯಾದಿ ಹೆಸರುಗಳಿಂದ ಕರಿತೇವೆ. ನಮ್ಮೆಲ್ಲರ ಆಶೆ ಅದೇ ಆಗಿದೆ, ಆ ಪರಲೋಕ, ದೇವರ ಸಾನ್ನಿಧ್ಯದಲ್ಲಿ ನಾವು ಸೇರಿಕೊಳ್ಳಬೇಕು ಎಂಬುದಾಗಿ. ಹೀಗೆ ಬರೆದು 14ನೇ ವಚನದಿಂದ ಕೊನೆಯ ವಚನದವರೆಗೆ ಆತನು ಕುಚೋದ್ಯ ಮಾಡುವುದನ್ನ ಬಿಟ್ಟು ಬಿಡ್ರಿ, ಉದಾಹರಣೆಯನ್ನ ನೋಡ್ರಿ, ಈಗಿನ ಪ್ರಪಂಚದ ಸ್ಥಿತಿಯನ್ನ ಅವಲೋಕಿಸಿರಿ ಎಂಬುದಾಗಿ ಹೇಳುತ್ತಾ 14ನೇ ವಚನದಲ್ಲಿ ನಾವು ಸಿದ್ಧರಾಗುವುದಕ್ಕೆ ಆತನು ಪ್ರೇರೇಪಿಸುತ್ತಿದ್ದಾನೆ. ಏನ್ ಬರೀತಾನೆ? ಆದ ಕಾರಣ ಪ್ರಿಯರೇ, ಆದ ಕಾರಣ ಅಂದ್ರೆ ಈ 3ನೇ ಅಧ್ಯಾಯದಲ್ಲಿ ನಶಿಸಿ ಹೋಗುವುದಕ್ಕೆ ಸಿದ್ಧವಾದ ಪ್ರಪಂಚಗಳ ಉದಾಹರಣೆಯನ್ನ ನೆನಪಿಗೆ ತಂದು, ನೀವು ಇವುಗಳನ್ನು ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತ ಚಿತ್ತರಾಗಿದ್ದು ಆತನೆದುರಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ. ಇದು ಒಬ್ಬೊಬ್ಬ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೂ ಹೇಳಿದಂಥ ಮಾತು. ಪ್ರಪಂಚದಲ್ಲಿ ಆಗುವ ಅಲ್ಲಕಲ್ಲೋಲಗಳನ್ನ ಗಮನಿಸುತ್ತಾ ನಾವು ಮಾಡಬೇಕಾದದ್ದೇನೆಂದ್ರೆ ನಮ್ಮ ಆತ್ಮಗಳನ್ನ ರಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮ ಆತ್ಮಗಳು ರಕ್ಷಿಸಿಕೊಳ್ಳಬೇಕಾಗಿರುವುದರಿಂದ ಆ ಒಂದು ಕಾರ್ಯಕ್ಕಾಗಿ ನಾವು ಪ್ರಯಾಸ ಪಡಬೇಕಾಗಿದೆ. ಅಲ್ಲಿ ಆತನು ಈ ಒಂದು ವಿಶೇಷವಾದ ಸಲಹೆಯನ್ನ ಸಭೆಯಾದ ನಮಗೆ ಕೊಟ್ಟಿದ್ದಾನೆ. ಕರ್ತನ 2ನೇ ಬರೋಣ ಪ್ರಿಯರೇ ನಮ್ಮ ಮುಂದೆ ಇದೆ. ಅದರ ಬಗ್ಗೆ ಸಾಕಷ್ಟು ನಾವು ಓದಿ ಕೇಳುವವರಾಗಿದ್ದೇವೆ. ಆದುದರಿಂದ ನಾವು ಪ್ರಕಟಣೆ ಗ್ರಂಥದ ಕಡೆಗೆ ಮನಸ್ಸು ವಾಲಿಸೋಣ. ಹೆಚ್ಚು ಪ್ರಕಟಣೆ ಗ್ರಂಥದ ಕಡೆಗೆ ಮನಸ್ಸು ಹೋಗ್ಬೇಕೀಗ, ಅಷ್ಟು ಬೆಳಿಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಾವು ಗಂಭೀರವಾದ ವಿದ್ಯಾರ್ಥಿಗಳಾಗಬೇಕು. ಯಾಕಂದ್ರೆ ನಮ್ಮ ಆತ್ಮಗಳು ರಕ್ಷಿಸಲ್ಪಡಬೇಕು. ನಾವಿನ್ನೂ ಎಲ್ಲಿದ್ದೇವೆ? ಪತ್ರಿಕೆಗಳಲ್ಲಿ, ಸುವಾರ್ತೆಗಳಲ್ಲಿರುವ ಪಾಪ ಪರಿಹಾರದ ಕಡೆಗೆ ನಮ್ಮ ಗಮನ ಇದೆ. ಪ್ರತಿದಿನ ನಾವು ಪಾಪ ಮಾಡ್ತಾ ಇರ್ತೇವೆ. ಪಾಪ ಕ್ಷಮಿಸು, ಪಾಪ ಕ್ಷಮಿಸು, ಪಾಪ ಕ್ಷಮಿಸು ಅಂತ ಅದರಲ್ಲೇ ಹೊರಳಾಡ್ತಾ ಇದ್ದೇವೆ. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಸೇವೆ ಮಾಡಬೇಕು, ಪಾಪದಲ್ಲಿರುವವ್ರನ್ನ ರಕ್ಷಿಸಬೇಕು, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ನಿತ್ಯ ಜೀವವನ್ನ ಹೊಂದುವುದಕ್ಕೆ ನಮ್ಮ ಆತ್ಮಗಳನ್ನ ಸಿದ್ಧಪಡಿಸಿಕೊಳ್ಳಬೇಕು.
ಏನೆಲ್ಲ ಆಗು ಹೋಗುಗಳ ಒಂದು ಆಲೋಚನೆ ನಮ್ಮಲ್ಲಿದ್ದು, ಕರ್ತನೆ ನಿನ್ನ ಆ ಬರೋಣಕ್ಕೆ ನಾನು ಸಿದ್ಧನಾಗುವಂತೆ ಕರುಣಿಸು ಎಂಬುದಾಗಿ ಆತನನ್ನ ನಾವು ಬೇಡಿಕೊಳ್ಳಬೇಕು. 15ನೇ ವಚನ ಹೇಳ್ತದೆ, ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ. ಆತನು ಬರುವುದನ್ನ ತಡ ಮಾಡುತ್ತಾ ಇದ್ದಾನೆಂದ್ರೆ ಅದಕ್ಕೆ ಕಾರಣ ನೀನು ನಾನು ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ಆತನ ದೀರ್ಘ ಶಾಂತಿ ನಮ್ಮ ರಕ್ಷಣಕ್ಕಾಗಿ ಅದು ಮುಂದೆ ಒರೆಸ್ತಾ ಇದ್ದಾನೆ ಎಂಬುದಾಗಿ. ಆದ್ರಿಂದ ಪೌಲನ ಉದಾಹರಣೆ ಕೊಟ್ಟು ಕೊನೆಗೆ 17-18ನೇ ವಚನದಲ್ಲಿ ಬರೀತಾನೆ, ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನ ಹೊಂದುತ್ತಾ ಇರ್ರಿ. ಅಧರ್ಮಿಗಳ ಭ್ರಾಂತಿಗೆ ಸೆಳವಿಗೆ ಸಿಕ್ಕಿಕೊಳ್ಳಬೇಡ್ರಿ. ಹಾಗೆಯೇ ನೀವು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಅಭಿವೃದ್ಧಿಯಾಗ್ರಿ ಅಂದ್ರೆ ದೊಡ್ಡವರಾಗ್ರಿ, ಬೆಳೆಯಿರಿ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿದೆ, ಕಾಲವನ್ನು ನೋಡಿದರೆ ಇಷ್ಟರೊಳಗೆ ನೀವು ಏನಾಗಬೇಕಿತ್ತು? ಬೋಧಕರಾಗಬೇಕಿತ್ತು. ಆದರೆ ನಾವಿನ್ನೂ ದೈವೋಕ್ತಿಯ ಮೂಲ ಪಾಠಗಳನ್ನ ಕಲಿಯುವ ಸ್ಥಿತಿಯಲ್ಲಿದ್ದೇವೆ. ಕರ್ತನ ಬರೋಣ ಸಮೀಪವಾಗಿದ್ದರಿಂದ ನಾವು ಸಿದ್ಧರಾಗಿ ಲಯವಾಗಿ ಹೋದ ಆ ಪ್ರಪಂಚವನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ಲಯವಾಗಿ ಹೋಗಲಿರುವ ಈ ಪ್ರಪಂಚದ ಕುರಿತಾಗಿ ಚಿಂತನೆ ನಡೆಸುತ್ತಾ ಸ್ಥಿರವಾದ ಮನಸ್ಸಿನಿಂದ ಕರ್ತನ ಬರೋಣವನ್ನ ಎದುರು ನೋಡುತ್ತಾ ಶುದ್ಧ ಕನ್ಯೆಯರ ಹಾಗೆ ಸಿದ್ಧರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಯೇಸು ಸ್ವಾಮಿ, ಪೇತ್ರನು ಬರೆದಂಥ ನಿನ್ನ ಬರೋಣದ ವಿಷಯವನ್ನ ಸ್ವಲ್ಪವಾಗಿ ಧ್ಯಾನ ಮಾಡಿದ್ದೇವೆ. ನಾವು ನಂಬಿಕೆಯಲ್ಲಿ ಗಟ್ಟಿಗರು, ಜ್ಞಾನದಲ್ಲಿ ಪ್ರೌಢರು ಆಗಿ ದೇವರೇ ಪಾಪರಹಿತವಾದ ನಿನ್ನ ದೃಷ್ಟಿಯಲ್ಲಿ ನಿರ್ಮಲವಾಗಿ ಕಾಣುವ ಜೀವನವನ್ನ ಮಾಡುವುದಕ್ಕೂ ದೇವರೇ ನೀ ನಮ್ಮನ್ನ ಅಭಿಷೇಕಿಸು. ಅದಕ್ಕಾಗಿ ಪ್ರಯಾಸ ಪಡುವಂತೆ, ನಿನ್ನ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುವಂತೆ, ಚಿಕ್ಕ ಮಕ್ಕಳ ಹಾಗೆ ಅಲ್ಲ ದೇವರೇ, ಕರ್ತನ ಹಾಗೆ ಬೆಳೆದು ಜವಾಬ್ದಾರಿಯುತ ಕ್ರೈಸ್ತರಾಗಿರುವಂತೆ ಆಶೀರ್ವದಿಸು. ಈ ದಿನವೆಲ್ಲ ನಮ್ಮೊಂದಿಗಿರು. ಆಗು ಹೋಗುಗಳ ಕಡೆಗೆ ನಮ್ಮ ಗಮನ ಹರಿಸುತ್ತಾ ನಾವು ಸುರಕ್ಷತೆಯಲ್ಲಿ ಜೀವಿಸುತ್ತಾ ನಿನ್ನ ಬರೋಣವನ್ನ ಎದುರು ನೋಡುತ್ತಾ ಅನೇಕರನ್ನ ಈ ಕಾರ್ಯಕ್ಕೆ ಪ್ರೇರೇಪಿಸುತ್ತಾ ನಿನ್ನ ಸೇವೆಯಲ್ಲಿ ನಿನ್ನ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಮುಂದುವರಿಯುವ ಹಾಗೆ ಕೃಪೆ ಮಾಡೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಂತ ಅಯ್ಯನವರಿಗೆ ಧನ್ಯವಾದಗಳು. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತದಲ್ಲಿ 308ನೇ ಹಾಡನ್ನು ಹಾಡಿಕೊಳ್ಳೋಣ. ಹಾಡುವಂಥ ಸಂಗೀತದಲ್ಲಿ 308, 1 ಮತ್ತು 3ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ನಿನ್ನ ಮಾರ್ಗವನ್ನು ಕರ್ತ ಬೋಧಿಸು, ಆತನು ನಿನ್ನನ್ನು ನಡೆಸುವನು. ಒಳ್ಳೆಯದನ್ನು ಮಾಡು ದೇವರಲ್ಲಿಯೇ ನಂಬುತ್ತ ಕೊಂಡಾಡು ಅನುದಿನವೇ. ಒಳ್ಳೆಯದನ್ನು ಮಾಡು ದೇವರಲ್ಲಿಯೇ ನಂಬುತ್ತ ಕೊಂಡಾಡು ಅನುದಿನವೇ. ನಿನ್ನ ಚಿಂತೆಯೆಲ್ಲ ತಿಳಿಸಾತಗೆ
ನಿನ್ನ ನೋಡುತ್ತಾನೆ ಹುಟ್ಟುವುದರು ಪ್ರೀತಿ ಮಾಡಿದಾನೆ ನಿನ್ನ ಬೀಳಲು. ಸಭಿಕರಿಗೆಲ್ಲ ಒಂದು ವಿಶೇಷ ಪ್ರಕಟಣೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ನಾಮದಲ್ಲಿ ತಿರುಗೊಂದು ಆತ್ಮವನ್ನು ಹೊಂದಿಸ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ, ಅಂದರೆ ನಾಳೆ ದಿನಾಂಕ 18/3 ಪ್ರಾರಂಭವಾಗ್ತಿರುವಂಥ SSLC ಪರೀಕ್ಷೆಯಲ್ಲಿ ನಮ್ಮ ಸಭೆಯ ಮಕ್ಕಳು ಯಾರ್ಯಾರು ಪರೀಕ್ಷೆಗೆ ಸಿದ್ಧರಾಗಿದ್ದಾರೋ, ನಮ್ಮ ಸ್ಥಳೀಯ ನಿಲಯಗಳ ಮಕ್ಕಳು ಹಾಗೂ ಇಚ್ಛುಕರು ನಾಳೆ ದಿವಸ ಬೆಳಗಿನ ಆರಾಧನೆಯ ನಂತರ ನಮ್ಮ ಸಭಾಪಾಲಕರು ಮಕ್ಕಳಿಗೋಸ್ಕರ ಪ್ರಾರ್ಥಿಸಲಿದ್ದಾರೆ. ದಯವಿಟ್ಟು ತಂದೆ ತಾಯಿಗಳು ಮತ್ತು ನಿಲಯ ಪಾಲಕರುಗಳು SSLC ಪರೀಕ್ಷೆಗಳನ್ನು ಬರೆಯುವಂಥ ಮಕ್ಕಳನ್ನು ಆರಾಧನೆಗೆ ಕಳಿಸಿಕೊಡಬೇಕೆಂಬುದಾಗಿ ನಾನು ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋನಾಗಿದ್ದೇನೆ. ಈಗ ನಾವು ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ರಾಗ ರೂಪದಲ್ಲಿ ಹಾಡಿಕೊಳ್ಳೋಣ. ನಂತರ ಸಭಾಪಾಲಕರು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿ. ಪರಲೋಕ ಜನಕನೇ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿ ನಿನ್ನಯ ರಾಜ್ಯವು ಧರೆಯಲ್ಲಿ ನೆಲೆಸಲಿ ಸ್ಥಿರವಾಗಿ. ಆಮೆನ್. ಪರದಂದಲಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಮ ಕೊರತೆಯ ನೀಗಿಸುವ ಸುಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ತಾಯಿ ಪ್ರಭು. ಸಿದ್ಧದಿ ರಾಜವು ಬಲವು ಮಹಿಮೆಗಳು ಓದಯಾಧೀಶನೆ ನೀನವುಗಳು. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಆಶೀರ್ವಾದವನ್ನು ಹೊಂದಿಕೊಂಡು ಸಮಾಧಾನದಿಂದ ನಮ್ಮ ಈ ದಿನದ ಕಾರ್ಯಗಳಿಗೆ ತೆರಳೋಣ. ಜ್ಞಾನದಾಯಕನಾಗಿರುವ ತಂದೆ ದೇವರ ಪ್ರೀತಿಯು, ದೇವರ ಜ್ಞಾನವು ಶಕ್ತಿಯೂ ಆಗಿ ಪ್ರತ್ಯಕ್ಷವಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮಗೆ ಜ್ಞಾನವನ್ನು ನೀಡುವುದಕ್ಕಾಗಿಯೇ ನಮ್ಮೊಂದಿಗಿರುವ ಪರಿಶುದ್ಧಾತ್ಮನ ಸಹವಾಸವು ನಿತ್ಯ ಕಾಲಕ್ಕೂ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ವಾರ್ಷಿಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳ ಸಂಗಡ, 10ನೇ ತರಗತಿಯಲ್ಲಿ ಪರೀಕ್ಷೆಗಳನ್ನು ಬರೆಯಲಿರುವ ಎಲ್ಲ ಮಕ್ಕಳ ಸಂಗಡ ನಿರಂತರ ನೆಲೆಯಾಗಿದ್ದು ಒಳ್ಳೆಯ ಜ್ಞಾನ, ತಿಳುವಳಿಕೆ, ಧೈರ್ಯ, ಸಮಾಧಾನ ಮತ್ತು ಒಳ್ಳೆಯ ಚೈತನ್ಯ ಕೊಟ್ಟು ಈಗಲೂ ಯಾವಾಗಲೂ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಸೇನಾ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ. ನೀನೇ ಶಕ್ತ ನಾನಾ ಶಕ್ತ
ದಾಟಿಸೈ ಸ್ವಹಸ್ತದೋ ಜೀವದಾನ ತೇನಿಸೇನ ಪೂರ್ಣ ತೃಪ್ತಿ ಗೋಳಿಸು